ಹಾಯ್ ಹಲೋ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಹಾಗೆ ನನ್ನ ಪ್ರೀತಿಯ ಸ್ನೇಹಿತರಿಗೆ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸುಸ್ವಾಗತ. ಮೊದಲೇದಾಗಿ ಎಲ್ಲರೂ ಹೇಗಿದ್ದೀರಾ? ಹೋಪ್ಫುಲಿ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲ ನಿಮ್ಮ ಕೆಲಸಗಳು ಕೂಡ ತುಂಬಾ ಅದ್ಭುತವಾಗಿ ನಡೀತಾ ಇದೆ ಅಂತ ಕೂಡ ನಾನು ಭಾವಿಸ್ತೀನಿ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಹಾರರ್ ಸ್ಟೋರಿನ ನಿಮಗೋಸ್ಕರ ಹುಡ್ಕೊಂಡು ಬಂದು ತಂದಿದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಖಂಡಿತ ಈ ಒಂದು ಸ್ಟೋರಿ ಏನಿದೆ ಖಂಡಿತವಾಗ್ಲೂ ನೀವು ಇಷ್ಟಪಡ್ತೀರಾ, ಎಂಜಾಯ್ ಮಾಡ್ತೀರಾ ಅಂತ ನಾನು ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟು. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಯೂಟ್ಯೂಬ್ನ ಹೊಸ ಫೀಚರ್ ಹೈಪ್ ಅನ್ನೋ ಫೀಚರ್ ಏನಿದೆ ಅದನ್ನು ಆದಷ್ಟು ಯೂಸ್ ಮಾಡಿ ಆದಷ್ಟು ಹೆಚ್ಚಿನ ರೀತಿಯಲ್ಲಿ ಈ ಒಂದು ವಿಡಿಯೋನ ಹೈಪ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಹೆಚ್ಚಿನ ಟೈಮ್ನ ವೇಸ್ಟ್ ಮಾಡದೆ ಸೀದಾ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನಮ್ಮ ಉಡುಪಿ ಜಿಲ್ಲೆಯ ಒಂದು ಚಿಕ್ಕ ಹಳ್ಳಿ ಕೂಡ್ಲು ಎಂಬ ಈ ಒಂದು ಹಳ್ಳಿಯಲ್ಲಿ ಜನರು ದೈವವನ್ನು ತುಂಬಾ ನಂಬ್ತಾರೆ. ಜನರು ನಂಬಿ ಬಲವಾದ ನಂಬಿಕೆ ಏನಂದರೆ ಈ ಒಂದು ದೈವ ತುಂಬ ಹಲವಾರು ವರ್ಷದಿಂದ ತಮ್ಮ ಒಂದು ಹಳ್ಳಿ ಏನಿದೆ ಆ ಹಳ್ಳಿಯ ವಾತಾವರಣವನ್ನು ಕಾಪಾಡ್ಕೊಂಡು ಬಂದಿದೆ ದುಷ್ಟಶಕ್ತಿಯಿಂದ. ಅಷ್ಟೇ ಅಲ್ಲ, ತಮ್ಮ ಜಮೀನೇನಿದೆ ಆ ಜಮೀನನ್ನು ಕಾಪಾಡ್ಕೊಂಡು ಬಂದಿದೆ. ಹಾಗೆ ತಪ್ಪು ಮಾಡೋರನ್ನ ಶಿಕ್ಷೆ ಕೊಡ್ತಾನೆ ಬಂದಿದೆ ಅನ್ನೋದು ಜನರು ಬಲವಾಗಿ ನಂಬಿದ್ದಾರೆ. ಅಷ್ಟೇ ಅಲ್ಲ, ಏನೇ ತಪ್ಪು ಮಾಡೋಕ್ಕಿಂತ ಮುಂಚೆ ಜನರು ಈ ದೈವಕ್ಕೆ ಹೆದರ್ತಾರೆ ಆ್ಯಂಡ್ ಈ ದೈವಕ್ಕೆ ತಲೆ ಬಾಗ್ತಾರೆ, ಹಾಗೆ ಪೂಜೆ ಕೂಡ ಮಾಡ್ತಾರೆ. ಜನರು ಬಲವಾಗಿ ಏನು ನಂಬಿದ್ದಾರೆ ಅಂದರೆ ದೈವ ಸುಮ್ಮನೆ ಯಾರ ಕನಸಲ್ಲೂ ಬರೋದಿಲ್ಲ. ಅಕಸ್ಮಾತಾಗಿ ದೈವ ಕನಸಲ್ಲಿ ಬಂದಿದೆ ಅಂದರೆ ಏನೋ ಒಂದು ಬಲವಾದ ಕಾರಣ ಇದೆ ಅನ್ನೋದು ಜನರ ಒಂದು ಬಲವಾದ ನಂಬಿಕೆ. ಈ ಒಂದು ಕತೆ ಶುರು ಆಗೋದೆ ನಮ್ಮ 35 ವರ್ಷದ ರಾಘವಿಂದ. ರಾಘವ್ ಬಂದ್ಬಿಟ್ಟು ಇದೇ ಕೂಡ್ಲು ಹಳ್ಳಿಯಲ್ಲಿ ಒಬ್ಬರು ಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ತುಂಬಾ ಪ್ರಾಕ್ಟಿಕಲ್ ಆಗಿರುವಂಥ ಒಬ್ಬ ವ್ಯಕ್ತಿ. ಮೂಢನಂಬಿಕೆ ಸೂಪರ್ಸ್ಟಿಷನ್ಸ್ಗಳಲ್ಲಿ ನಂಬಿಕೆನೇ ಇರಲಿಲ್ಲ ಇವರಿಗೆ. ರಾಘವ್ ಅವರು ಯಾವುದೇ ಒಂದು ವಸ್ತುನ ನಂಬಬೇಕಂದ್ರೂ ಕೂಡ ಅದು ನಂಬಬೇಕೋ ಅಥವಾ ನಂಬಬಾರ್ದು ಅಂತ ಒಳಗಡೆ ತುಂಬ ಪ್ರಾಕ್ಟಿಕಲ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಡಿಸಿಷನ್ ತಗೊಳ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ರಾಘವ್. ಆ ದಿನ ರಾಘವ್ ಅವ್ರಿಗೆ ಒಂದು ಕನಸು ಬೀಳುತ್ತೆ. ಆ ಒಂದು ಕನಸು ಪೂರ್ತಿ ರಾಘವ್ನ ಜೀವನದ ಚರಿತ್ರೆನೇ ಚೇಂಜ್ ಮಾಡಿಬಿಡುತ್ತೆ. ಸ್ನೇಹಿತರೆ, ರಾಘವ್ಗೆ ಒಂದು ದಿನ ಒಂದು ಕನಸು ಬೀಳುತ್ತೆ. ಆ ಕನಸು ಹೇಗಿತ್ತು ಅಂತ ನಾನು ಹೇಳ್ತಾ ಹೋಗ್ತೀನಿ, ನೀವು ಜಸ್ಟ್ ನಿಮ್ಮ ಮೈಂಡಲ್ಲಿ ಇಮ್ಯಾಜಿನ್ ಮಾಡ್ತಾ ಹೋಗಿ. ರಾಘವ್ ಒಂದು ಪಾಳು ಬಿದ್ದು ಹೋಗಿರುವಂಥ ಅದೇ ಕೂಡ್ಲು ಹಳ್ಳಿಯಲ್ಲಿ ಔಟ್ಸ್ಕರ್ಟ್ಸಲ್ಲಿ ಲೊಕೇಟ್ ಆಗಿರುವಂತಹ ಒಂದು ಪಾಳು ಬಿದ್ದು ಹೋಗಿರೋ ಒಂದು ಟೆಂಪಲ್ ಮುಂದೆ ರಾಘವ್ ನಿಂತ್ಕೊಂಡಿದ್ದಾನೆ. ಆ್ಯಂಡ್ ರಾಘವ್ನ ಮುಂದೆ ಒಂದು ದೈವ ನಿಂತಿದೆ. ಆ ದೈವದ ಮುಖ ರೆಡ್ ಹಾಗೆ ವೈಟ್ ಪೇಂಟಿಂದ ಪೇಂಟ್ ಆಗಿದೆ. ಆ್ಯಂಡ್ ಕಣ್ಣಲ್ಲಿ ಆ ಒಂದು ಕಿಚ್ಚು, ಆ ಒಂದು ಸಿಟ್ಟು ಎದ್ದು ಕಾಣಿಸ್ತಾ ಇದೆ. ಆ ದೈವ ಏನೂ ಮಾತಾಡದೆ ತನ್ನ ಬಲಕೈಯನ್ನು ಎತ್ತಿ ಒಂದು ಕಡೆ ಪಾಯಿಂಟ್ ಮಾಡ್ತಾ ಇದೆ. ಆ ಜಾಗ ಯಾವುದು ಅಂತ ನೋಡಿದ್ರೆ ಆ ಪಾಳು ಬಿದ್ದು ಹೋಗಿರುವಂತಹ ಆ ಒಂದು ಟೆಂಪಲ್ನ ಮುಂಬಾಗ್ಲಾಗಿತ್ತು, ಎಂಟ್ರೆನ್ಸ್ ಡೋರ್ ಆಗಿತ್ತು. ಸಡನ್ನಾಗಿ ರಾಘವ್ಗೆ ಎಚ್ಚರ ಆಗುತ್ತೆ. ತುಂಬಾ ಭಯದಲ್ಲಿ ಎದ್ದೇಳ್ತಾರೆ. ಪೂರ್ತಿ ಕಂಪ್ಲೀಟಾಗಿ ಸ್ವೆಟ್ ಆಗ್ತಾ ಇರ್ತಾರೆ. ಆಗ ಅವ್ರು ಜಸ್ಟ್ ಯೋಚನೆ ಮಾಡ್ತಾರೆ, ಇದು ಯಾವುದೋ ಒಂದು ಸಿಲ್ಲಿ ಡ್ರೀಮ್, ಸುಮ್ಮನೆ ಏನೋ ಒಂದು ಕನಸು ಅಂತ ಅದನ್ನು ಇಗ್ನೋರ್ ಮಾಡ್ತಾರೆ. ಸ್ನೇಹಿತರೆ, ನೆಕ್ಸ್ಟ್ ಡೇ ಸೇಮ್ ಕನಸು ಮತ್ತೆ ರಿಪೀಟ್ ಆಗಿ ಇವ್ರಿಗೆ ಬೀಳುತ್ತೆ. ಆದರೆ ಈ ಸತಿ ದೈವ ಒಂದು ಮಾತನ್ನು ಹೇಳುತ್ತೆ, ರಾಘವ್, ನೀನು ಆದಷ್ಟು ಬೇಗ ಈ ಒಂದು ಕೆಲಸನ ನನಗೆ ಮಾಡಿಕೊಡ್ಬೇಕು. ಈ ಕೆಲಸ ನಿನ್ನಿಂದ ಬಿಟ್ಟರೆ ಬೇರೆ ಯಾರಿಂದಲೂ ಆಗೋದಿಲ್ಲ ಅಂತ ತುಂಬ ಬೇಸ್ ವಾಯ್ಸು, ತುಂಬ ಕಟ್ಸ್ ಆಗಿರುವಂತಹ ಒಂದು ವಾಯ್ಸಲ್ಲಿ ರಾಘವ್ಗೆ ಹೇಳುತ್ತೆ.
ಸೊ ಸ್ನೇಹಿತರೆ, ಮೂರನೇ ದಿನ ಈ ಒಂದು ಕನಸು ಯಾವ ಎಕ್ಸ್ಟೆಂಟ್ಗೆ ಹೋಗಿತ್ತು ಅಂದರೆ, ರಾಘವ್ ಇದನ್ನು ಇಗ್ನೋರ್ ಮಾಡುವಂಥ ಒಂದು ಪೊಸಿಷನ್ನಲ್ಲೇ ಇರಲಿಲ್ಲ. ಈ ಸತಿ ಆ ಒಂದು ಕನಸಲ್ಲಿ ದೈವ ಒಂದು ವುಡನ್ ಬಾಕ್ಸನ್ನು ತೋರಿಸುತ್ತೆ. ಯಾವ ಒಂದು ಬಾಕ್ಸ್ ಆ ಪಾಳು ಬಿದ್ದು ಹೋಗಿರುವಂತಹ ಒಂದು ಟೆಂಪಲಲ್ಲಿ ಆಲ್ಮೋಸ್ಟ್ ಬರಿಯಾಗಿರುತ್ತೆ, ಅದನ್ನು ಹೂತಾಕಿರ್ತಾರೆ. ಆ ಒಂದು ದೈವ ಒಂದು ಟೋನಲ್ಲಿ ಹೇಳುತ್ತೆ. ಆ ಒಂದು ಟೋನ್ ಏನಿದೆ ಅದು ನಾರ್ಮಲ್ ಟೋನ್ ಇರಲೇ ಇಲ್ಲ, ಆಲ್ಮೋಸ್ಟ್ ಲೆಕ್ಕ ಹಾಕ್ಕೊಳ್ಳಿ ಒಂದು ವಾರ್ನಿಂಗ್ ಟೋನಲ್ಲಿ ಇತ್ತದು. ಒಂಥರ ಥ್ರೆಟನ್ ಮಾಡ್ತಾ ಇರೋ ಥರ, ಒಂಥರ ಧಮಕಿ ಹಾಕುವಂತಹ ಒಂದು ಟೋನ್ ಆಗಿತ್ತು. ದೈವ ಏನು ಹೇಳುತ್ತೆ ಅಂದರೆ, ನೀನು ನಾಳೆ ಬೆಳಗ್ಗೆ ಆಗೋಕ್ಕಿಂತ ಮುಂಚೆ, ಸನ್ರೈಸ್ ಆಗೋ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ನೀನು ಈ ಒಂದು ಟೆಂಪಲ್ ಮುಂದ್ಗಡೆ ಬರಬೇಕು. ಇನ್ ಕೇಸ್ ನೀನೇನಾದರೂ ಬರಲಿಲ್ಲ ಅಂದರೆ ನೀನು ಹಾಗೆ ನಿನ್ನ ಮನೆ ಇಬ್ಬರು ಸುಟ್ಟು ಭಸ್ಮ ಆಗ್ತೀರಾ ಅಂತ ಕ್ಲಿಯರ್ ಮೆಸೇಜ್ ಆ ಒಂದು ದೈವ ರಾಘವ್ಗೆ ಕೊಡುತ್ತೆ. ರಾಘವ್ ಭಯದಿಂದ ಎದ್ದೇಳ್ತಾನೆ. ಆ್ಯಂಡ್ ಆಗಿದ್ದನ್ನೆಲ್ಲ ನೆಕ್ಸ್ಟ್ ಡೇ ತನ್ನ ಸ್ನೇಹಿತ ಮಂಜುಗೆ ಹೇಳ್ತಾನೆ. ಆದರೆ ಮಂಜು ಇದ್ಯಾವುದನ್ನು ನಂಬಲ್ಲ, ಬದಲಾಗಿ ಅವನು ಅದನ್ನು ತುಂಬಾ ಜೋಕ್ ಮಾಡ್ತಾ ರಾಘವ್ನ ಒಂಥರ ಏನೋ ಜೋಕ್ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡು ಅದನ್ನು ನಗಾಡಿಕೊಂಡು, ಅಷ್ಟು ಸೀರಿಯಸ್ ಆಗಿ ತೊಗೋಬೇಡ, ಏನೋ ನೀನು ಇದನ್ನೆಲ್ಲ ನಂಬ್ಕೊಂಡು ಅಂತ ಅದನ್ನು ಇಗ್ನೋರ್ ಮಾಡ್ತಾನೆ. ಆದರೆ ರಾಘವ್ಗೆ ಗೊತ್ತಿತ್ತು ಇದು ಜಸ್ಟ್ ನಾರ್ಮಲ್ ಡ್ರೀಮ್ ಅಲ್ಲ. ಯಾಕಂದರೆ ಆ ದೈವದ ಮಾತು, ಆ ದೈವದ ಒಂದು ಮೆಸೇಜ್ ಏನಿದೆ ಅಷ್ಟು ಕ್ಲಿಯರಾಗಿ ಕೇಳಿಸ್ತಾ ಇತ್ತು. ಸೊ ಆ ದೈವ ಹೇಳಿರೋ ಹಾಗೆ ಆ ರಾಘವ್ಗೆ ಆ ರಾತ್ರಿ ನಿದ್ದೆನೇ ಬರಲಿಲ್ಲ. 4 ಗಂಟೆ ಆಗಿರುತ್ತೆ. ಆ ದೈವ ಹೇಳಿರೋ ಹಾಗೆ ರಾಘವ್ ಒಂದು ಲ್ಯಾಂಟರ್ನ ತಗೊಂಡು ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ಆ ಪಾಳು ಬಿತ್ತೋಗಿರೋ ಔಟ್ಸ್ಕರ್ಟ್ಸಲ್ಲಿ ಇತ್ತಲ್ಲ ಆ ಒಂದು ಟೆಂಪಲ್, ಪಾಳು ಬಿತ್ತೋಗಿರೋ ಆ ಒಂದು ಟೆಂಪಲ್ ಮುಂದ್ಗಡೆ ಹೋಗಿ ನಿಂತ್ಕೋತಾನೆ. ಸೊ ರಾಘವ್ ಅವರು ಆ ಒಂದು ಪಾಳು ಬಿದ್ದು ಹೋಗಿರೋ ಆ ಒಂದು ಟೆಂಪಲ್ನ ಹುಡುಕ್ತಾ ಹೋಗ್ತಾರೆ. ಎಕ್ಸಾಕ್ಟ್ಲಿ ಅವ್ರ ಕನಸಲ್ಲಿ ಯಾವ್ಯಾವ ದಾರಿಯಲ್ಲಿ ಅವ್ರು ಹೋಗಿದ್ರೋ ಅದೇ ದಾರಿಯಲ್ಲಿ ಹೋಗ್ತಾ ಇರ್ತಾರೆ. ಆ್ಯಂಡ್ ಫೈನಲಿ ಕಂಪ್ಲೀಟಾಗಿ ಔಟ್ಸ್ಕರ್ಟ್ಸ್, ಆ ಒಂದು ವಿಲೇಜ್ ಔಟ್ಸ್ಕರ್ಟ್ಸ್ಗೆ ಬಂದ ನಂತರ ಆ ಒಂದು ಟೆಂಪಲ್ ಫೈನಲಿ ಇವ್ರಿಗೆ ಸಿಗುತ್ತೆ. ಆ್ಯಂಡ್ ಎಕ್ಸಾಕ್ಟ್ಲಿ ಆ ಟೆಂಪಲ್ ಕನಸಲ್ಲಿ ಹೇಗಿತ್ತೋ ಅದೇ ರೀತಿ ರಿಯಲ್ ಆಗೂ ಇದೆ. ಇವ್ರಿಗೆ ತಮ್ಮ ಕಣ್ಣನ್ನು ತಾವೇ ನಂಬೋದಕ್ಕಾಗ್ತಿರ್ಲಿಲ್ಲ, ಯಾಕಂದರೆ ಅಷ್ಟು ರಿಯಲಿಸ್ಟಿಕ್ ಆಗಿ ಆ ಒಂದು ಟೆಂಪಲ್ ಇತ್ತು. ಎಕ್ಸಾಕ್ಟ್ಲಿ ಇವ್ರ ಕನಸಲ್ಲಿ ಹೇಗಿತ್ತೋ ಅದೇ ರೀತಿ ಟೆಂಪಲ್ ತಮ್ಮ ಎದುರುಗಡೆ ಇದೆ. ಸೊ ಆ ಕಡೆ ಈ ಕಡೆ ನೋಡ್ತಾರೆ. ಆ ಒಂದು ಟೆಂಪಲ್ನ ಎಂಟ್ರೆನ್ಸ್ ಹತ್ರ ಹೋಗಿ ಆ ಕಂಪ್ಲೀಟ್ ಪಾಳು ಬಿದ್ದಿರೋ ಟೆಂಪಲ್ ಎಂಟ್ರೆನ್ಸ್, ಆ ಡೋರ್ ಏನಿದೆ ಅದನ್ನು ಪುಷ್ ಮಾಡ್ತಾರೆ. ತುಂಬಾ ಸೌಂಡ್ ಮಾಡ್ತಾ ಡೋರ್ ಓಪನ್ ಆಗುತ್ತೆ. ಕಂಪ್ಲೀಟ್ ಡಾರ್ಕ್ನೆಸ್ ಇದೆ, ಒಳಗಡೆ ಏನೂ ಕಾಣಿಸ್ತಿಲ್ಲ. ಸೊ ಇವ್ರ ಕೈಯಲ್ಲಿತ್ತಲ್ಲ ಲ್ಯಾಂಟರ್ನು, ಅದನ್ನು ತಗೊಂಡು ಒಳಗಡೆ ಪ್ಲೇಸ್ ಮಾಡ್ತಾರೆ. ಆ್ಯಂಡ್ ಕಂಪ್ಲೀಟ್ ಲೈಟ್ ಅಪ್ ಆಗುತ್ತೆ ರೂಮು. ಸೊ ಈಗ ಇವ್ರಿಗೆ ಆ ಒಂದು ವುಡನ್ ಬಾಕ್ಸ್ನ ಹುಡುಕಬೇಕಾಗಿತ್ತು. ಆ ವುಡನ್ ಬಾಕ್ಸ್ ಎಲ್ಲಿತ್ತು? ಆ ಒಂದು ಟೆಂಪಲ್ ಆ ಒಂದು ಟೆಂಪಲ್ ಒಳಗಡೆ ಹೂತಾಕಿದ್ದಾರೆ. ಸೊ ಅದನ್ನು ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಒಳಗಡೆ ಇದ್ದಂಥ ಒಂದು ಮಣ್ಣೇನಿದೆ ಅದನ್ನು ಅಗಿಯೋದಕ್ಕೆ ಶುರು ಮಾಡ್ತಾರೆ. ಸ್ನೇಹಿತರೆ, ಇವರು ಅಗಿಯೋಕ್ಕೆ ಸ್ಟಾರ್ಟ್ ಮಾಡಿ ಒಂದು 15 ನಿಮಿಷ ಆಗಿರ್ಬೋದು ಅಷ್ಟೇ. ಫೈನಲಿ ಅವ್ರಿಗೆ ಆ ಒಂದು ವುಡನ್ ಬಾಕ್ಸ್ ಏನಿದೆ ಅವ್ರ ಕೈಗೆ ಸಿಕ್ಬಿಡುತ್ತೆ. ಅವ್ರಿಗೆ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಆ ಒಂದು ವುಡನ್ ಬಾಕ್ಸ್ನ ನೋಡಿ. ಆ್ಯಂಡ್ ಆ ಒಂದು ವುಡನ್ ಬಾಕ್ಸ್ನ ತೊಗೊಳೋದಕ್ಕೆ ಕಂಪ್ಲೀಟಾಗಿ ಕೈ ಇವ್ರದ್ದು ಶಿವರ್ ಆಗ್ತಾ ಇರುತ್ತೆ. ಆ್ಯಂಡ್ ಫೈನಲಿ ಆ ಒಂದು ವುಡನ್ ಬಾಕ್ಸ್ನ ಓಪನ್ ಮಾಡಿದಾಗ ಆ ವುಡನ್ ಬಾಕ್ಸಲ್ಲಿ ಇದ್ದಿದ್ದು ಒಂದು ಸಿಲ್ವರ್ ಮಾಸ್ಕ್, ದೈವದ ಒಂದು ಸಿಲ್ವರ್ ಮಾಸ್ಕ್. ಆ್ಯಂಡ್ ಸಡನ್ನಾಗಿ ಇವರ ಕೈ ಇನ್ನೂ ಶಿವರಾಗೋಕ್ಕೆ ಶುರುವಾಗುತ್ತೆ. ಆ್ಯಂಡ್ ಹಾರ್ಟ್ ಬೀಟ್ ಇನ್ನೂ ಜಾಸ್ತಿ ಆಗುತ್ತೆ ಅದನ್ನು ನೋಡಿ. ಆಗ ಸಡನ್ನಾಗಿ ಇವರ ಸುತ್ತಮುತ್ತ ಒಂದು ಕೋಲ್ಡ್ ಬ್ರೀಸ್ ಮೂವ್ ಆಗೋದಕ್ಕೆ ಶುರು ಆಗುತ್ತೆ. ಒಂದು ತಣ್ಣನೆಯ ಗಾಳಿ ಅಂತ ಏನು ಹೇಳ್ತೀರ ಅದು ಮೂವ್ ಆಗೋದು, ಅದು ಫೀಲ್ ಆಗುತ್ತೆ ಇವ್ರಿಗೆ. ಆಗ ಒಂದು ಅನ್ನೋನ್ ವಾಯ್ಸ್ ಇವ್ರ ಹಿಂದೆಯಿಂದ ಬರುತ್ತೆ.
ಅದನ್ನು ಸೇಫಾಗಿಟ್ಕೋ, ಎಲ್ಲೂ ಕಳಿಬೇಡ ಅಂತ ಒಂದು ವಾಯ್ಸು ಇವರಿಗೆ ಕೇಳಿಸುತ್ತೆ. ಸಡನ್ನಾಗಿ ಆ ಒಂದು ವಾಯ್ಸ್ನ ಕೇಳ್ತಿದ್ದಾಗೇ ರಾಘವ್ ಹಿಂದೆ ತಿರುಗಿ ನೋಡ್ತಾರೆ. ಹಿಂದೆ ಯಾರೂ ಇರೋದಿಲ್ಲ. ಅದರ ಸ್ಟ್ರೇಂಜ್ ಪಾರ್ಟ್, ಆ ಒಂದು ವಾಯ್ಸ್ ಇನ್ನೂ ಏಕೋ ಹೊಡಿತಾ ಇರುತ್ತೆ. ಆ್ಯಕ್ಚುಲಿ ಆ ಟೆಂಪಲ್ ಆ ವಾಲ್ಸ್ ಏನಿದೆ ಅಲ್ಲ, ಆ ವಾಲ್ಸ್ಗಳಿಂದ ಎಕೋ ಇನ್ನೂ ಜಾಸ್ತಿನೇ ಹೊಡಿತಾ ಇರುತ್ತೆ. ರಾಘವ್ಗೆ ತುಂಬಾ ಭಯ ಆಗಿ ಇಮ್ಮಿಡಿಯೇಟಾಗಿ ಆ ಒಂದು ವುಡನ್ ಬಾಕ್ಸ್ನ ಎತ್ಕೊಂಡು ಸೀದಾ ತನ್ನ ಮನೆಗೆ ಓಡ್ತಾನೆ. ಆ್ಯಂಡ್ ನೆಕ್ಸ್ಟ್ ಡೇ ಆ ಹಳ್ಳಿ ದೊಡ್ಡವರು ಅಂತ ಏನಿದ್ದಾರೆ, ಆ ಹಳ್ಳಿಯಲ್ಲಿದ್ದಂಥ ಯಜಮಾನರು ಅಂತ ಏನು ಕರೀತಾರೆ, ಅವ್ರಿಗೆ ಹೋಗಿ ಈ ಒಂದು ಮಾಸ್ಕ್ ತನಗೆ ಸಿಕ್ಕಂತಹ ಆ ಒಂದು ಮಾಸ್ಕ್ನ ತೋರಿಸ್ತಾನೆ. ಸೊ ಆ ಒಂದು ಮಾಸ್ಕ್ನ ನೋಡಿ ದೊಡ್ಡವರು ಏನು ಹೇಳ್ತಾರೆ ಅಂದರೆ, ಆ್ಯಕ್ಚುಲಿ ಆ ಒಂದು ಟೆಂಪಲ್ ಏನಿದೆ ತುಂಬ ಹಳೇ ಕಾಲದ ಟೆಂಪಲ್, ಅದು ದೈವಕ್ಕೆ ಸೇರಬೇಕಾದಂತಹ ಒಂದು ಟೆಂಪಲ್. ಅದು ತುಂಬ ವರ್ಷಗಳ ಹಳೆ ಕಾಲದಲ್ಲೇ ಅಲ್ಲಿ ನಡೀತಾ ಇದ್ದಂತಹ ಕಾರ್ಯ ಹಾಗೆ ಪೂಜೆಗಳು ಸ್ಟಾಪ್ ಆಗಿರೋದ್ರಿಂದ ಈಗ ಆ ಒಂದು ಟೆಂಪಲ್ ಈ ಸ್ಥಿತಿಗೆ ಬಂದಿದೆ ಅಂತ ಹೇಳ್ತಾರೆ. ಆಗ ಆ ದಿನದಿಂದ ರಾಘವ್ಗೆ ಆ ಥರದ ಕನಸು ಬೀಳೋದು ಕೂಡ ಸ್ಟಾಪ್ ಆಗುತ್ತೆ ಆ್ಯಂಡ್ ಆರಾಮಾಗಿ ಮಲ್ಕೋದಕ್ಕೆ ಶುರು ಮಾಡ್ತಿದ್ದ. ಆಗ ಹಳ್ಳಿ ಜನರು ಎಲ್ಲರೂ ಸೇರಿ, ದೊಡ್ಡವರು, ರಾಘವ್ ಹಾಗೆ ಆ ಒಂದು ಹಳ್ಳಿ ಜನರು ಎಲ್ಲರೂ ಸೇರಿ ಏನು ಡಿಸೈಡ್ ಮಾಡ್ತಾರೆ ಅಂದರೆ, ಆ ಒಂದು ಮಾಸ್ಕನ್ನ ತಗೊಂಡು ಮತ್ತೆ ವಾಪಸ್ ಅದೇ ಟೆಂಪಲಲ್ಲಿಟ್ಟು ನಾರ್ಮಲಾಗಿ ಪೂಜೆ ಮಾಡೋದಕ್ಕೆ ಶುರು ಮಾಡೋಣ ಅಂತ ಮಾಡ್ತಾರೆ. ಆ್ಯಂಡ್ ಅದನ್ನು ಆ ಒಂದು ಪ್ರಾಸೆಸ್ನ ಸ್ಟಾರ್ಟ್ ಮಾಡ್ತಾರೆ ಕೂಡ. ಆ್ಯಂಡ್ ಈಗಲೂ ಕೂಡ ಸ್ನೇಹಿತರೆ, ಆ ಹಳ್ಳಿ ಜನರು ಈಗಲೂ ಕೂಡ ಏನು ಮಾತಾಡ್ಕೋತಾರೆ ಅಂದರೆ, ರಾಘವ್ ಈಗಲೂ ಕೂಡ ಆ ಒಂದು ಟೆಂಪಲಿಂದ ಪಾಸ್ ಆದಾಗ ಆ ಒಂದು ಮಾಸ್ಕ್, ಸಿಲ್ವರ್ ಮಾಸ್ಕ್ ಏನಿದೆ ದೈವದ್ದು, ತುಂಬಾ ಬ್ರೈಟ್ ಅಂದರೆ ತುಂಬಾ ಹೊಳೆಯೋದಕ್ಕೆ ಶುರು ಮಾಡುತ್ತಂತೆ. ಇದರ ಅರ್ಥ ಈಗಲೂ ಕೂಡ ದೈವ ರಾಘವ್ನ ಆಬ್ಸರ್ವ್ ಮಾಡ್ತಾನೆ ಇದೆ ಅಂತ ಅರ್ಥ. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ. ಹೋಪ್ಫುಲಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಕತೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಒಂದು ವೇಳೆ ಕತೆ ಇಷ್ಟ ಆಗದೆ ಇದ್ದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಮತ್ತೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.